ನೀವೆಲ್ಲರೂ ನಿತ್ಯ ಈಗ ಟಿ ವಿಯಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯಿತು, ಹೃದಯ ಸಂಬಂಧಿ ಸಮಸ್ಯೆಗಳು ಜಾಸ್ತಿ ಆಯಿತು ಅಂತ, ಆಯಿತಾ? ಹಾಗಿದ್ದಾಗ ಆ ಥರ ಸಮಸ್ಯೆಗಳನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಎಲ್ರಿಗೂ ಟೆನ್ಷನ್ ಇರುತ್ತೆ. ಸೊ ಅದರಲ್ಲಿ ಆಯುರ್ವೇದ ವೈದ್ಯಕೀಯ ವಿಜ್ಞಾನದಲ್ಲಿ ಒಂದು ಉಪಾಯವನ್ನು ಹೇಳಿದ್ದಾರೆ, ದಿನಚರ್ಯ ಮತ್ತು ಋತುಚರ್ಯ ಅಂತ. ಅಂದರೆ ದಿನಚರ್ಯ ಅಂದರೆ ಒಬ್ಬ ಮನುಷ್ಯ ಬೆಳಗ್ಗೆಯಿಂದ ಎದ್ದಾಗಿಂದ ರಾತ್ರಿ ತನಕ ಹೇಗಿರಬೇಕು ಅನ್ನೋದೊಂದು ದಿನಚರ್ಯ. ಅದಕ್ಕಿಂತ ಮುಖ್ಯವಾಗಿ ದೇಹದಲ್ಲಿರುವ ಕೊಳೆಯನ್ನು ಹೇಗೆ ಹೊರಗೆ ಹೋಗುವಂತೆ ಮಾಡಬೇಕು ವರ್ಷಕ್ಕೆ 3 ಸಲ ಅಂತ ಹೇಳ್ತಾರೆ. ಅಂದರೆ ಋತುಶೋಧನ ಅಂತ ಹೇಳ್ತಾರೆ. ಈ ವಸಂತ ಮಾಸದಲ್ಲಿ ವಾಂತಿ ಚಿಕಿತ್ಸೆ ಅಥವಾ ವಮನ ಚಿಕಿತ್ಸೆ ಮಾಡುವಂಥದ್ದು, ಮಳೆಗಾಲದಲ್ಲಿ ಬಸ್ತಿ ಚಿಕಿತ್ಸೆ ಮಾಡುವಂತಹದ್ದು, ಮತ್ತು ಶರದ್ ಋತು ಅಂತ ಹೇಳ್ತೀವಿ, ಚಳಿಗಾಲಕ್ಕಿಂತ ಮೊದಲು ಆ ಟೈಮಲ್ಲಿ ವಿರೇಚನ ಚಿಕಿತ್ಸೆ ಮಾಡೋದ್ರಿಂದ ದೇಹದಲ್ಲಿರುವ ಕಶ್ಮಲಗಳು, ಬ್ಲಾಕೇಜಸ್ಸು ಎಲ್ಲ ಏನಿರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ದೇಹ ಶುದ್ಧಿ ಆಗೋದ್ರಿಂದ ಈ ಹಾರ್ಟಿನ ಸಮಸ್ಯೆಗಳು ಅಥವಾ ರಕ್ತನಾಳದ ಸಮಸ್ಯೆ, ಬ್ಲಾಕೇಜ್ ಸಮಸ್ಯೆಗಳೇನಿದ್ರು ಕೂಡ ಈ ಥರ ಶುದ್ಧಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೃದಯ ಸ್ಥಾನದಲ್ಲಿರುವ ಪ್ರಾಣವಾತ, ಸಾಧಕ ಪಿತ್ತ ಮತ್ತು ಅವಲಂಬಕ ಕಫ ಈ 3 ದೋಷಗಳು ಶುದ್ಧಿ ಆಗಿಬಿಟ್ಟು ಹಾರ್ಟಿನ ಸಮಸ್ಯೆ ಕಡಿಮೆ ಆಗುವಂಗೆ ಮಾಡ್ಬೋದು. ಆದ್ದರಿಂದ ಪ್ರತಿಯೊಬ್ಬರು ಋತುಶೋಧನ ಚಿಕಿತ್ಸೆಯನ್ನು ವರ್ಷಕ್ಕೆ 3 ಬಾರಿ ಪಂಚಕರ್ಮ ಚಿಕಿತ್ಸೆ ಮಾಡೋದ್ರಿಂದ ಈ ಹಾರ್ಟಿನ ಸಮಸ್ಯೆಯನ್ನು ತಡೆಗಟ್ಟೋದ್ರಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಇದರಿಂದ. ಧನ್ಯವಾದಗಳು.